ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ನಮ್ಮ ವಿಡಿಯೋ ನೋಡೋಣ. ಹಾಗೆ ನೋಡ್ರಿ ಫ್ರೆಂಡ್ಸ್, ಸಂತೆ ಕೂಡ ಬಂದಾಯಿತು. ಎತ್ತಿಡ್ತಾ ಇದ್ದೇನೆ ರೀ ಎಲ್ಲ ಸಂತೆ. ಸ್ವಲ್ಪ ಸ್ವಲ್ಪ ತರ್ಸ್ಕೊಂಡು ತರಕಾರಿ ಮಾತ್ರ ಏನು ಮಾಡ್ತೀರ್ರಿ, ಇಷ್ಟೊಂದು ತರಕಾರಿ ತರಿಸ್ಕೊಂಡು ಸುಮ್ಮನೆ ಎಲ್ಲ ಮಳೆಗಾಲದಲ್ಲಿ ಹಾಳಾಗ್ತಾಯಿದೆ. ಕೈ ಮಂಡಕ್ಕಿ ನೋಡ್ರಿ ಫ್ರೆಂಡ್ಸ್, ಇದು ನಮ್ಮ ಮನೆಯವ್ರ ಕೈ ಮಂಡಕ್ಕಿ ತಂದಾರ್ರಿ. ಭಾರಿ ಚೆನ್ನಾಗಿರ್ತಾವೆ ನೋಡ್ರಿ ಇವು ಮಾತ್ರ. ಕೈ ಮಂಡಕ್ಕಿ ಅಂದರೆ ತಿನ್ನಕ್ಕಂತೂ ತುಂಬ ಟೇಸ್ಟ್ ಇರ್ತಾವೆ ನೋಡ್ರಿ. ನೋಡ್ರಿ ಈ ಥರ ಇರ್ತಾವೆ ನೋಡ್ರಿ ಇವು. ಇದೊಂದು ಸ್ವಲ್ಪ ಸೈಜ್ ಚಿಕ್ಕದು ಬರ್ತದೆ ರೀ ಮಂಡಕ್ಕಿದು. ತಿನ್ನಕ್ಕೆ ಸೂಪರ್ ಇರ್ತಾವೆ ನೋಡ್ರಿ. ಇದು ಬೆಚ್ಚಗಿರ್ಬೇಕು ರೀ, ಇದನ್ನು ಬೆಚ್ಚಗಿಡಬೇಕು, ತಿನ್ನಕ್ಕೆ ಸೂಪರ್ ಇರ್ತಾವೆ ರೀ. ಹಾಗೆ ಸ್ವಲ್ಪ ಚಿಪ್ಸ್ ತಂದಾರ ನೋಡ್ರಿ ಇಲ್ಲಿ. ಇದು ಸಮೀರನ್ ಫೇವ್ರೆಟ್ ಚಿಪ್ಸು. ಈ ಮಂಡಕ್ಕಿ ನನ್ನ ಫೇವ್ರೆಟ್ ನೋಡ್ರಿ. ಇದು ಖಾರ ಇಲ್ಲಿದ್ರು ತಿನ್ಬೋದು ನೋಡ್ರಿ. ಇಂಥ ಮಂಡಕ್ಕಿ ಖಾರ ಇಲ್ಲಿದ್ರು ಕೂಡ ತುಂಬ ಸಖತ್ತಾಗ್ತಾವ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾನೇನು ತರಕಾರಿಯಲ್ಲಿ ಇವತ್ತೇನೋ ಮಾಡ್ಬೇಕಂತ ಇದೇನು ರೀ. ಇದರಲ್ಲಿ ಏನೋ ಒಂದು ಮಾಡಿ ನಿಮ್ಮನ್ನು ತೋರಿಸ್ಬೇಕಂತ ಇದೇನು ರೀ. ನಾನು ಬೀನ್ಸು ಮತ್ತು ಮೂಲಂಗಿ ಮತ್ತು ಈ ಕ್ಯಾರೆಟ್ ನೋಡ್ರಿ, ಇದರಲ್ಲಿ ನಾನೇನೋ ಮಾಡ್ಬೇಕಂತ ಇದ್ದೇನೆ ರೀ. ಮಾಡ್ತೀನಿ ನೋಡ್ರಿ ಇವಾಗ. ಇದನ್ನೆಲ್ಲ ಸ್ವಲ್ಪ ಎತ್ತಿಟ್ಟು ಮಾಡ್ತೇನೆ ರೀ ಫ್ರೆಂಡ್ಸು. ಇಲ್ಲೇನೋ ಕಲ್ಲಂಗಡಿ ಹಣ್ಣು ತಂದಿದ್ದಾರೆ ನೋಡ್ರಿ ಇಲ್ಲಿ. ಇವಾಗ ಬೇಗ ಇದನ್ನು ಎತ್ತಿಟ್ಟು ಮಾಡ್ತೇನೆ ರೀ. ಸಖತ್ತಾಗುತ್ತೆ ರೀ ಅದು ಮಾತ್ರ. ಹೆಂಗೆಲ್ಲ ಮಾಡ್ತೀನಿ ನೋಡ್ರಿ ನಾನು. ನೋಡ್ರಿ ಫ್ರೆಂಡ್ಸ್, ಈ ತರಕಾರಿ ಇದೆಯಲ್ಲ, ಇದರಲ್ಲಿ ಇವಾಗ ನಾನು ಮಾಡ್ತೀನಿ. ಇದನ್ನು ತಗೊಂಡಿದ್ದೇನೆ ನೋಡ್ರಿ. ಇದನ್ನೆಲ್ಲ ಇವಾಗ ಇದನ್ನು ನಾನು ಎಲ್ಲ ಹೆರ್ಕೊಳ್ತೇನೆ ರೀ. ಇವಾಗ ಇಷ್ಟು ಇದೆಯಲ್ಲ ಹೆರ್ಕೊಳ್ತೇನೆ. ಹೆರ್ಕೊಂಡು ಏನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ್. ಅದು ಈ ನೆಲದ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಈ ತರಕಾರಿ ಪಲ್ಯ ಆಗಿಲ್ಲ ಏನು ಮಾಡೋಕ್ಕೆ ಬರೋಲ್ಲ ನೋಡ್ರಿ. ಯಾಕಂದರೆ ಇದು ವೇಸ್ಟ್ ಆಗೋದೇ ಇದು. ಆದರೂ ಕೂಡ ನಾನು ಮಾಡಿ ತೋರಿಸ್ಬೇಕಂತ ಮಾಡ್ತಾ ಇದ್ದೇನೆ ನೋಡ್ರಿ. ನೋಡ್ರಿ ನಾನಿವಾಗ ಎರಡು ಕ್ಯಾರೆಟು ಹೆರ್ಕೊಂಡಿದ್ದೇನೆ ನೋಡ್ರಿ. ಇವಾಗ ಏನಿದೆ ಮೂಲಂಗಿ ಹೆರ್ಕೊಂತೇನೆ ರೀ. ಇವಾಗ ನೋಡ್ರಿ ಮೂಲಂಗಿ ಕೂಡ 2 ಹೆರ್ಕೊಂಡಿದ್ದೀನಿ. ಇವಾಗ ಲಾಸ್ಟಿಗೆ ನಾನು ಬೀನ್ಸ್ಕಾಯಿನ ಹೆರಿಯೋಕೆ ಬರಲ್ರಿ, ಇದನ್ನು ಸಣ್ಣಕ್ಕೆ ಹೆಚ್ಕೊಳ್ತೀನಿ ರೀ. ಇವಾಗ ಆಮೇಲೆ ತೋರಿಸ್ತೀನಿ ರೀ. ಇವಾಗ ನೋಡ್ರಿ ಫ್ರೆಂಡ್ಸ್, ನನಗೆ ಅದು ಸರಿ ಆಗಲಿಲ್ಲ ರೀ. ಇದು ಬೀನ್ಸು ಸರಿ ಆಗಲಿಲ್ಲ, ಅದಕ್ಕೆ ನಾನು ಮೂಲಂಗಿ ಸೊಪ್ಪನ್ನೇ ಹೆಚ್ಕೊಳ್ತಾ ಇದ್ದೀನಿ ನೋಡ್ರಿ. ಇವಾಗ ಮೂಲಂಗಿ ಸೊಪ್ಪನ್ನೇ ಹೆಚ್ಕೊಳ್ತಾ ಇದ್ದೀನಿ ರೀ. ಇದನ್ನು ಹೆಚ್ಕೊತೀನಿ ರೀ. ಆ ಬೀನ್ಸು ಸರಿ ಆಗಲಿಲ್ಲ ನನಗೆ. ನಾನು ಮಾಡುವಂಥ ಶೇಪ್ ಸರಿ ಬರಲಿಲ್ಲ, ಅದಕ್ಕೆ ಇದನ್ನೇ ನಾನು ಸಣ್ಣಕ್ಕಾಗಿ ಹೆಚ್ಕೊಳ್ತಾ ಇದ್ದೀನಿ ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್, ನಾನು ಮೂಲಂಗಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಂಡೆ. ಇವಾಗ ನಿಮಗೆ ಅಂದಾಜು ಗೊತ್ತಾಗ್ತಾ ಇರ್ಬೋದು ಫ್ರೆಂಡ್ಸ್. ಇವಾಗ ನಾನು ನೋಡ್ರಿ ಈ ಥರನೇ ಕೊಯ್ಕೊಂತ ಬಂದಿದ್ದೀನಿ. ನಿಮಗೆ ಅಂದಾಜೆಲ್ಲ ಕಂಡು ಹಿಡಿಯೋಕೆ ಆಗ್ತಾಯಿದೆ. ಆದರೂ ಕೂಡ ನಾನು ಮಾಡ್ತೀನಿ ರೀ. ಇವಾಗ ಯಾವ ಥರ ಮಾಡ್ತೀನಿ ಅಂತ ನೋಡ್ರಿ, ನೀವೇ ನೋಡ್ತಾ ಹೋಗಿ. ನಾನಿನ್ನೂ ಕ್ಲಿಯರಿಟಿ ಕೊಡಲ್ಲ ನೋಡ್ರಿ. ಆದರೂ ಕೂಡ ನಿಮಗೆ ಶೇಪು ಇವಾಗ ಗೊತ್ತಾಗ್ತಾ ಇದೆ ನೋಡ್ರಿ. ಅಲ್ಲ, ಗೊತ್ತಾಗ್ತಾ ಇದೆ ಫ್ರೆಂಡ್ಸ್. ಇವಾಗ ಆದರೂ ನಾನು ಜೋಡಿಸ್ತೇನೆ ನೋಡ್ರಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ನನಗೆ ತರಕಾರಿ ಇವಾಗ ಹೆಚ್ಚುತ್ತಾ ಇದ್ದಾಗ ನನಗೇನೋ ಒಂದು ತೋರಿಸ್ತು, ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ನಿಮಗೆ ಆದರೂ ಕೂಡ ಕ್ಲಿಯರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನೋಡ್ರಿ. ಕ್ಲಿಯರಿಟಿ ಸಿಗ್ತಾ ಇದೆ, ಆದರೂ ಕೂಡ ಮಾಡ್ತೀನಿ ರೀ ಇವಾಗ. ನೋಡ್ರಿ ಇವಾಗ ಯಾವ ಥರ ಶೇಪ್ ಬಂದಿದೆ ಅಂತ ನಿಮಗೆ ಅರ್ಥ ಆಗ್ತಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕರೆಕ್ಟ್ ಮಾಡ್ಕೊತೀನಿ ರೀ. ನೋಡ್ರಿ ತರಕಾರಿಗಳಲ್ಲಿ ಯಾವ ಥರ ಶೇಪ್ ಬರುತ್ತೆ. ಇಲ್ಲಿ ನೋಡ್ರಿ ಸ್ವಲ್ಪ ಕ್ಯಾರೆಟ್ ಹೆಚ್ಕೊಂಡಿದ್ದೀನಿ. ಇದನ್ನು ಮೆಟ್ಲು ಮಾಡ್ತೀನಿ ನೋಡ್ರಿ. ಇವು ಮೆಟ್ಲು ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್ ಯಾವ ಥರ ಬಂತು ಅಂತ ಕಾಣ್ತಾ ಇದೆಯಲ್ಲ. ಇದನ್ನು ಒದ್ದೆ ಇಟ್ಬಿಡ್ತೇನೆ ರೀ. ನೋಡ್ರಿ ಫ್ರೆಂಡ್ಸ್ ಹೆಂಗಾಯ್ತು ಅಂತ.
ದೂರದಿಂದ ತೋರಿಸ್ತೀನಿ ಇವಾಗ. ನೋಡಿರಿ ಸಖತ್ತಾಯ್ತಲ್ಲ. ನೋಡಿರಿ ತರಕಾರಿಯಲ್ಲಿ ನಮ್ಮ ಧ್ವಜ ಥರ ಯಾವ ಥರ ಇದೆ ನೋಡಿರಿ. ನಮ್ಮ ಧ್ವಜ ಮಾಡ್ಬೋದು ತರಕಾರಿಯಲ್ಲಿ. ನೋಡಿರಿ ಎಷ್ಟು ಚೆನ್ನಾಗಿ ಸೂಪರ್ ಕಾಣ್ತಾ ಇದೆ. ನಾನು ಸುಮ್ಮನೆ ಕುಂತಂಗೆ ಸಂತೆ ತಂದಿದ್ರು ನಮ್ಮ ಮನೆಯವರು. ಆ ಸಂತೆನ ಸುಮ್ಮನೆ ತರಕಾರಿ ನೋಡಿದೆ ಈ ಥರ ಮಾಡಿ ಬರುತ್ತೇನೋ ಅಂತ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಫ್ರೆಂಡ್ಸ್. ಎಲ್ಲ ಥರ ಇರುತ್ತೆ ನೋಡಿರಿ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನಾನು ಹೆಂಗೆ ಮಾಡಿದೆ, ಚೆನ್ನಾಗಿ ಆಗಿದೆಯಾ ಇಲ್ವಾ ಅಂತ ನನಗೆ ನೀವು ಕಮೆಂಟ್ಸಲ್ಲಿ ತಿಳಿಸ್ರಿ. ಆದರೆ ಇಲ್ಲಿ ಒಂದು ಸ್ವಲ್ಪ ಗೆರೆ ಬರಬೇಕಿತ್ತು, ಅದಕ್ಕೆ ನನಗೇನು ಕಾಣಲಿಲ್ಲ. ಅಂದರೆ ಈರುಳ್ಳಿನೂ ಬರುತ್ತೆ ಫ್ರೆಂಡ್ಸ್, ಅದು ಎದ್ದು ಕಾಣಲ್ಲ ಅಂತ ನಾನು ಬೀಟ್ರೋಟ್ ಇಟ್ಟಿದ್ದೀನಿ. ಚೆನ್ನಾಗಾಗಿದೆ ನನಗಂತೂ. ನಿಮಗೆ ಹೆಂಗೆ ಆಗಿದೆ ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ್. ನನಗಂತೂ ಸೂಪರ್ ಸಖತ್ ಕಾಣ್ತಾ ಇದೆ ನೋಡಿರಿ ಇದಂತೂ. ನಿಜವಾಗ್ಲೂ ಏನೋ ಅನ್ಬೇಕು ಆ ಥರ ಒಂದು ತರಕಾರಿಯಲ್ಲಿ 3-4 ತರಕಾರಿಯಲ್ಲಿ ಥರ ನಮ್ಮ ಬಾವುಟ ಆಗುತ್ತೆ ನೋಡಿರಿ. ನೋಡಿರಿ ಎಷ್ಟು ಸಖತ್ತಾಗಿದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಇದನ್ನು ನೋಡಿ. ನೋಡಿರಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿದೆ ಅಂತ. ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣ್ತಾ ಇದ್ದೀರಿ. ನನಗಂತೂ ಈ ಥರ ಮಾಡಿ ತುಂಬ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್. ಈ ಥರ ಎಲ್ಲ ಚೆಂದ ಇದೆ ನೋಡಿರಿ. ಚೆಂದ ಅಂದರೆ ಚೆಂದನೇ ಇದೆ ನೋಡಿರಿ. ನೋಡಿರಿ ಬಾವುಟ ಸೂಪರ್ ಆಯ್ತಲ್ರಿ ಫ್ರೆಂಡ್ಸ್. ನೀವು ಕೂಡ ಫ್ರೆಂಡ್ಸ್ ಈ ಥರ ಬಾವುಟ ಎಲ್ಲ ಸಣ್ಣ ಮಕ್ಕಳು ಶಾಲೆ ಹೋಗ್ತಾವಲ್ಲ, ನಿಮ್ಮ ಮಕ್ಕಳು ಈ ಥರ ಕಲಿಸ್ರಿ. ಈ ಥರ ಕಲಿಸಿದ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ತಲೆಯಲ್ಲಿ ಕೂರುತ್ತೆ ಯಾವ ಥರ ಮಾಡೋದು ಅಂತ. ಏನಾದರೂ ಪ್ರತಿಭಾ ಕಾರಂಜಿ ಆಗಲಿ, ಮತ್ತು ಮಕ್ಕಳು ಏನಾದರೂ ಕಾಂಪಿಟೇಷನ್ ಇರ್ತಾವ್ರಿ, ಆ ಥರದಲ್ಲೆಲ್ಲ ಈ ಥರ ಮಾಡಿ ಭಾಗವಹಿಸಿದರೆ ಮಕ್ಕಳು ಚೆನ್ನಾಗಿ ಭಾಗವಹಿಸಿದರೆ ಫಸ್ಟ್ ಏನಾದರೂ ಬರ್ತಾವ್ರಿ. ಆದರೂ ಏನಾದರೂ ಒಂದು ಮಾಡಲಿಕ್ಕೆ ಒಂದು ಮಕ್ಕಳಿಗೆ ಒಂದು ಉತ್ಸಾಹ ಬರುತ್ತೆ ನೋಡಿರಿ. ಈ ಥರ ಮಕ್ಕಳಿಗೆ ಮಾಡೋದನ್ನು ಕಲಿಸ್ರಿ. ಮನೆಯಲ್ಲೇ ಇರುವಂಥ ತರಕಾರಿಯಲ್ಲಿ ಈ ಥರ ನೀವು ಕೂಡ ಈ ಥರ ಮಾಡಿ ಕಲಿಸ್ರಿ. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಕೈ ಕೂರುತ್ತೆ. ಅಂಥ ಟೈಮಲ್ಲೆಲ್ಲ ತುಂಬ ಫಾಸ್ಟಾಗಿ ಮಕ್ಕಳು ಎಲ್ಲ ಫಾಸ್ಟಾಗಿ ಮಾಡಿ ಈ ಥರ ತುಂಬ ಗೆಲ್ಲೋ ಚಾನ್ಸ್ ಇರ್ತಾವ್ರಿ. ಈ ಥರ ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ತೋರಿಸ್ರಿ. ಏನೂ ಇಲ್ಲ ನೋಡಿರಿ, ಎರಡು ಕ್ಯಾರೆಟ್ ತಗೊಂಡಿದ್ದೀನಿ, 2 ಮೂಲಂಗಿ, ಒಂದು ಸ್ವಲ್ಪ ಒಂದು ಕಟ್ಟಿನಷ್ಟು ಇದು ನೋಡಿರಿ ಸೊಪ್ಪಿದು ಇದ್ರದ್ದು ಮೂಲಂಗಿ ಸೊಪ್ಪು, ಮತ್ತು ಬೀನ್ಸು ಒಂದು 3 ಬೀನ್ಸು, ಇದು ಕೂಡ 1-2 ಕ್ಯಾರೆಟ್ ನೋಡಿರಿ. ಇಷ್ಟರಲ್ಲಿ ಮತ್ತು ಒಂದು ಸ್ವಲ್ಪ ಒಂದು ಪೀಸು ಬೀಟ್ರೋಟ್ ಪೀಸು, ಇಷ್ಟರಲ್ಲಿ ನಮ್ಮ ಬಾವುಟ ಆಗ್ತಿದೆ ನೋಡಿರಿ. ತುಂಬ ಸಖತ್ತಾಗಿ ಆಗಿದೆ. ಕಾಳಿನಲ್ಲೂ ಕೂಡ ಮಾಡ್ತಾರ್ರಿ ಫ್ರೆಂಡ್ಸ್. ನೋಡೋಣ ಬೇಕಿದ್ರೆ ನಾನು ಯಾವಾಗಲಾದರೂ ಮಾಡಿ ತೋರಿಸ್ತೇನಂತೆ. ತುಂಬ ಚೆನ್ನಾಗಿ ಆಗ್ತದೆ ರೀ. ಕಾಳಿನಲ್ಲಿ ಕೂಡ ಸಖತ್ತಾಗುತ್ತೆ. ಈ ಥರ ಆಗ್ತವೆ ನೋಡಿರಿ, ಎಷ್ಟು ಚೆನ್ನಾಗಿ ಆಗ್ತವೆ ನೋಡಿರಿ. ತರಕಾರಿಯಲ್ಲಿ ಒಂದು ತರಕಾರಿಯಲ್ಲೂ ಕೂಡ ಎಷ್ಟು ಚೆನ್ನಾಗಿ ಆಗ್ತಾವೆ ನೋಡಿರಿ. ಸಖತ್ತಿದೆ ಅಲ್ಲ ನೋಡಿರಿ ಫ್ರೆಂಡ್ಸ್. ಇಂತಲಲ್ಲಿ ಗಿಳಿ ಇಟ್ಟಿದ್ದೆ, ಸ್ವಲ್ಪ ಬಿಸಿಲು ಬಿತ್ತು ಅಂತ. ಅಲ್ಲಿ ನೋಡಿರಿ ಬೇರೆ ಗಿಳಿ ಬಂದು ಹೆಂಗೆ ಮಾತಾಡ್ಸ್ತಾ ಇದ್ದಾವೆ ನೋಡಿರಿ. ಒಳಗಿದಾವಲ್ಲ ಹೊರಗೆ ಬರ್ರಿ ಅಂತ ಅಲ್ಲ. ಇವು ಇಷ್ಟು ಚೆನ್ನಾಗಿದ್ದಾವೆ ರೆಕ್ಕಿ ಗಿಕ್ಕಿ ನೋಡಿರಿ. ಅವು ಕರಿತದವ್ರಿ, ಅವು ಹೊರಗೆ ಬರೋಂಗಿಲ್ಲಲ್ಲ. ಮತ್ತು ತುಂಬ ಹಸೂರು ಎಷ್ಟು ಚೆನ್ನಾಗಿದ್ದಾವೆ ನೋಡಿರಿ. ಅವು ಸೂಪರ್ ಆಗಿದೆ. ಹಂಗೆ ನನ್ನ ಮುಂದೆ ಕಾಲಿಟ್ರೆ ಹಂಗೆ ಹಾರೋಗ್ತಾವೆ ಪಾಪ. ಇರಲಿ ಬಿಡ್ರಿ, ಮಾತಾಡಲಿ ಅವ್ರ ಜೊತೆಗೆ. ಅವರಿಗೂ ಬೇಜಾರು ಕಳೀತೈತೆ ಪಾಪ. ನಾನು ಹೋದರೆ ಹಾರಿಬಿಡ್ತಾವ್ರಿ ಈಗ.